ಪತ್ರ ಓದೋ ಸಮಯ ಆಯ್ತು. ಗುರುಜಿ, ಈ ಪತ್ರವನ್ನ ಲಕ್ಷ್ಮಿಯವರು ಬರೀತಿದ್ದಾರೆ ಬಾಗಲಕೋಟೆಯಿಂದ. ಬ್ರಹ್ಮಾಂಡ ಗುರುಜಿ ಅವರಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವ್ರ ಪ್ರಶ್ನೆ ಏನಂದ್ರೆ, ಗುರುಜಿ, ನಮ್ಮಲ್ಲಿ ದೀಪನ ಹಚ್ಚುವಾಗ ದೀಪಕ್ಕೆ 2 ಬತ್ತಿಗಳನ್ನ ಒಟ್ಟಿಗೆ ಜೋಡಿಸಿ ಹಾಕ್ತಾರೆ. ಒಂದ್ ಬತ್ತಿನ ಹಾಕ್ಬಾರ್ದು ಅಂತ ಹೇಳ್ತಾರೆ. ಕಾರಣ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಇದರ ಒಳಮರ್ಮ ಏನಿರಬಹುದು ಗುರುಜಿ, ಮತ್ತು ಯಾವುದು ಸರಿ ಅಂತ ಕೇಳ್ತಿದ್ದಾರೆ ಲಕ್ಷ್ಮಿಯವರು. ಲಕ್ಷ್ಮಿಯಮ್ಮ, ನೀವೇನು ಅಂದ್ರೆ ದೀಪವನ್ನು ಹಚ್ಚತಕ್ಕಂಥ ವಿಧಾನವೇನು ಅಂದ್ರೆ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳತಕ್ಕಂಥ ವಿಧಾನ ಅಂತ. ಎಣ್ಣೆ ಅಂತಕ್ಕಂಥದ್ದು ಜೀವನ ಕರ್ಮದಲ್ಲಿ ಆ ತೇಲ್ತಾ ಇರತಕ್ಕಂಥ ಜೀವನ ಅಂದ್ರೆ ಅಸ್ಥಿರವಾಗಿರತಕ್ಕಂಥ ನೀರಿನ ಮುಖಾಂತರ ನಮ್ಮ ಆತ್ಮ ಬೆಳಕನ್ನ ಹತ್ತಿಗೆ ಜಾಗಕ್ಕೆ ಹೋಗ್ತಾ ಇದೆ. ಬೆಳಕು ಹತ್ತಿರ ಜಾಗಕ್ಕೆ ಹೋಗ್ತಾ ಇದ್ದ ಸಮಯದಲ್ಲಿ ಹಾವಿನ ಸ್ವರೂಪದಲ್ಲೇ ಇರಬೇಕು ಅಂತ ಹೇಳುತ್ತೆ. ಅಂದ್ರೆ ಯಾವುದೇ ಒಂದು ಬತ್ತಿಗಳು ಹಾವಿನ ಸ್ವರೂಪ, ಗಂಡಾಗ್ಲಿ ಹೆಣ್ಣಾಗ್ಲಿ 2 ಹಾವುಗಳು ಸೇರಿದಾಗ ಆ ಸಂಗಮ ಮುಖಾಂತರವೇ ಕರ್ಮವನ್ನು ಕಳ್ಕೊಳ್ಳೋದು. ಅಂದ್ರೆ ಅರ್ಥ ಏನ್ ಹೇಳುತ್ತೆ, ದೀಪವು ಬತ್ತಿಯಲ್ಲಿ 2 ಆಗಿದ್ದಾಗ ಗಂಡ ಹೆಂಡತಿ ಇಬ್ರು ಸೇರಿದ್ರೇನೆ ರಥಚಕ್ರ ಅಂದ್ರೆ ಜೀವನ ಚಕ್ರವನ್ನ, ಜೀವನ ರಥವನ್ನ ಚಲಾಯಿಸಬಹುದು. ಒಂದು ರಥ ಇಲ್ಲದೆ ಇದ್ರೆ, ಒಂದು ಚಕ್ರ ಇಲ್ಲದೆ ಏನಾಗತ್ತೆ, ಆ ರಥಕ್ಕೆ ಚಕ್ರ ಇಲ್ಲದೆ ರಥನೇ ನಿಂತು ಹೋಗುತ್ತೆ. ಹಾಗೆ ಜೀವನದ ಕರ್ಮ ಅಂಶವನ್ನ ಕಳ್ಕೋಬೇಕಾದ್ರೆ ಆ ದೀಪದ ಬತ್ತಿಯನ್ನ ನಾವು 2 ಆಗಿ ಇರಬೇಕು. ಅದಕ್ಕೆ ಹಾವಿನ ಮುಖಾಂತರ ನಾವು ತಕ್ಷಕ, ಸುರುಚಿ, ನಾಗರಾಜ, ಅದಕ್ಕೆ ನಾಗರಾಣಿ ಆಗಿರ್ತಕ್ಕಂಥ ಈ ಹತ್ತಿ ಶುಕ್ರನ ಅಂಶ. ಆ ಶುಕ್ರನ ಅಂಶವಾಗಿರ್ತಕ್ಕಂಥ ಹತ್ತಿಗೆ ಸೇರಿರ್ತಕ್ಕಂಥದ್ದು 2 ಅಂಶ. ಅಂದ್ರೆ ಹೆಣ್ಣಿಗೆ 2 ಗುಣಗಳಿರುತ್ತೆ. ಒಂದು ಒಳ್ಳೆ ಮನಸ್ಸು, ಎರಡನೇದು 2ನೇ ಮನಸ್ಸಾಗಿರ್ತಕ್ಕಂಥ, ಅದಕ್ಕೆ ದ್ವಿಮನಸ್ಸಾ ಸ್ವರೂಪ ಅಂತ. 2 ಮನಸ್ಸಿನ ಸ್ವರೂಪದಲ್ಲಿ ದೀಪವನ್ನು ಹಚ್ತೀವಿ. ಗೊಂದಲ ಇರುತ್ತೆ. ಅದಕ್ಕೆ ನಿಮ್ಗೆ ಎಷ್ಟೋ ಜನಕ್ಕೆ ಚೇತಾವಣೆ ಏನ್ ನೋಡಿದೀನಿ, ಯಾವುದೇ ಕಾರಣಕ್ಕೂ ದೇವ್ರ ಹತ್ರ ಕೇಳ್ಕೊಳ್ಬೇಕಾದ್ರೆ ಅಥವಾ ನೀವು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಮೈಂಡ್ ಅಥವಾ ಫಸ್ಟ್ ಮನಸ್ಸು ಏನ್ ಹೇಳುತ್ತೋ ಅದನ್ನೇ ಮಾಡಬೇಕು. ಸೆಕೆಂಡ್ ಥಾಟು, ಸೆಕೆಂಡ್ ಮೈಂಡ್ ಏನ್ ಬರುತ್ತೆ ಅದು ಮಾಯೆ. ಅದು ಯಾವತ್ತಾದ್ರೂ ಏನಾದ್ರೂ ನಿಮ್ಮ ಕಾಲಗಳನ್ನು ತಿರುಗಿಸ್ಬಿಡುತ್ತೆ. ಹುಷಾರ್. ಅದಕ್ಕೋಸ್ಕರ ಫಸ್ಟ್ ನಿರ್ಧಾರ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಫಸ್ಟ್ ನಿರ್ಧಾರವೇ ಸರಿ. ಅದಕ್ಕೋಸ್ಕರ ಆ ಪ್ರಥಮ ನಿರ್ಧಾರವೇ ಒಂದು ಮನಸ್ಸು ತಗೊಳ್ಳೋದು. ಅದಕ್ಕೆ ಮನುಷ್ಯ, ಉಷಾ ಕಿರಣಗಳು ಮನುಷ್ಯನ ರೂಪದಲ್ಲಿ ಸೇರಿದಾಗ, ಉಷಾ ಕಿರಣಗಳ ಮೇಲೆ ದೀಪವನ್ನ ಬಂದಾಗ, ದೀಪಂ ಜ್ಯೋತಿ ಪರಬ್ರಹ್ಮ, ಜ್ಯೋತಿ ಅಂತಕ್ಕಂಥ ಪರಿಪೂರ್ಣವಾಗಿ ಒಬ್ಬಳನ್ನ ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಅವಳ ಮುಖಾಂತರವೇ ದೀಪವನ್ನು ಹಚ್ಚಬೇಕು. ಅವಳು ಬ್ರಹ್ಮನ ಮಾನಸ ಪುತ್ರಿ. ಅದಕ್ಕೋಸ್ಕರ ಬ್ರಹ್ಮ ತೇಜಸ್ಸಲ್ಲಿ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ. ಆ ದೀಪವನ್ನ ಪರಿಪೂರ್ಣವಾಗಿ ಅವಳನ್ನ ಜ್ಯೋತಿ ಸ್ವರೂಪದಲ್ಲಿ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥವನು, ತನ್ನ ತಂದೆ ಆಗಿರ್ತಕ್ಕಂಥ ಮಹಾವಿಷ್ಣುವಿಗೆ ಮಾಯೆ. ಅದಕ್ಕೆ ಮಾಯೆಯಲ್ಲಿ ಸಿಲುಕಿರ್ತಕ್ಕಂಥದ್ದು. ನೀರಿನ ಅಂಶ ಅಂದ್ರೆ ಎಣ್ಣೆ, ಅದು ಅಚಂಚಲವಾಗಿರ್ತಕ್ಕಂಥದ್ದು. ನಮ್ಮ ಕರ್ಮವನ್ನ ಹೇಗೆ ಸುಟ್ಟು ಭಸ್ಮ ಮಾಡುತ್ತೋ ನಮ್ಮ ಫಲಾಫಲಗಳು ಹಾಗೆ ಕೊಡುತ್ತೆ. ಅದಕ್ಕೋಸ್ಕರ 2 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚೋದು ಶ್ರೇಯಸ್ಕರ. ಪೂರ್ಣವಾಗಿ ಹಾಗೆ ಹಚ್ಚಬೇಕು ಅಂತ ಶಾಸ್ತ್ರ ನಿಯಮ ಅಲ್ಲ, ಧರ್ಮ ನಿಯಮ. ಗುರುಜಿ, ಲಕ್ಷ್ಮಿಯವರ ಇನ್ನೊಂದು ಪ್ರಶ್ನೆ ಹೀಗಿದೆ. ನಮ್ಮಲ್ಲಿ ದೇವರಿಗೆ ಪೂಜೆ ಆದ ನಂತರ ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದು ಚಿಕ್ಕ ಕಳಸ, ಅದರಲ್ಲಿ 2 ಬಿಳಿಯದೆಲೆ ಮತ್ತು 2 ತುಪ್ಪದ ದೀಪ ಮತ್ತು ಅರಿಶಿಣ ಕುಂಕುಮದ ಬಟ್ಲು ಇಟ್ಟು ಆರತಿ ಮಾಡ್ತಾರೆ. ಆದ್ರೆ ಕಳಸದಲ್ಲಿ ನೀರನ್ನ ಹಾಕಬಾರ್ದು ಅಂತಾರೆ. ಈ ರೀತಿ ನೀರಿಲ್ಲದ ಬರಿಯ ಕಳಸವನ್ನ ಇಟ್ಟು ಪೂಜೆ ಮಾಡಬಹುದಾ? ಸರಿಯೋ ತಪ್ಪೋ ತಿಳಿಸಿ ಅಂತಿದ್ದಾರೆ. ಖಂಡಿತ ಮಾಡಬಾರ್ದು ಲಕ್ಷ್ಮಮ್ಮ. ಯಾವ ಕಾಲಕ್ಕೂ ಒಣಗಿದ ತೆಂಗಿನಕಾಯಿಯನ್ನ ಯಾವ ಕಾಲಕ್ಕೂ ದೇವರಿಗೆ ಹೊಡಿತಾರೆ ಅಂದ್ರೆ ಅಪೂರ್ಣವಾಗಿರ್ತಕ್ಕಂಥ ಒಂದು ಕಲಶ ಅಂತ. ಕಲಶದಲ್ಲಿ ನೀರಿಲ್ಲದೆ ಇದ್ರೆ ಲಕ್ಷ್ಮಿ ಇಲ್ಲ ಅಂತ. ಅಲಕ್ಷ್ಮಿ ನಿತ್ಯ. ಅದಕ್ಕೆ ಶ್ಲೋಕವನ್ನು ಹೇಳ್ಬೇಕಾದ್ರೆ ಯಾವತ್ತು ತೆಂಗಿನಕಾಯಿ ನೋಡ್ಬಿಟ್ಟು ಒಳ್ಳೆ ಪೂರ್ಣ ಫಲಾನ, ಅದ್ಯಾವ್ದಾರು ಒಣಗೋಗಿದ್ಯಾ, ಕೊಬ್ಬರಿಯಾಗಿ ಹೋಗಿದ್ಯಾ ಅಂತ ನೋಡ್ಬಿಟ್ಟು ಮಾಡ್ತಕ್ಕಂಥ ವಿಚಾರ. ಅಂದ್ರೆ ಅಪೂರ್ಣವಾಗಿರ್ತಕ್ಕಂಥ ಯಾವುದೇ ಫಲಗಳನ್ನ ಕೊಡೋದಿಲ್ಲ, ನಿಮ್ಗೆ ಹಾಗೇ ಕೊಡತ್ತೆ ಫಲ ಅಂತ. ನೀರಿಲ್ಲದೆ ಇರತಕ್ಕಂಥ ಕಲಶ ಚಂಚಲ, ಯಾವ ಕಾರಣಕ್ಕೂ ಸ್ಥಿರವಾಗಿ ಕೊಡೋದಿಲ್ಲ. ನಿಮ್ಮ ಪೂಜಾ ಫಲ ದೇವರಿಗೂ ಸಲ್ಲಲ್ಲ. ದೀಪವನ್ನು ಹಚ್ಚೋದು ಏನಕ್ಕೆ ಅಂದ್ರೆ ಕ್ರಮಬದ್ಧವಾಗಿ ಆ ಕಾಲದಲ್ಲಿ ಆ ಆರತಿಯನ್ನ, ಕಲಶ ಇಟ್ಟು ಆರತಿಯನ್ನ ಮಾಡೋದು ಯಾರಿಗೆ? ಗುರುಗಳಿಗೆ. ಅಂದ್ರೆ ಯಾರು? ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ಆ ರೀತಿಯಾದ ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರ. ಅದೇ ರೀತಿಯಾಗಿ ವಿಶೇಷ ಅಂದ್ರೆ ದೇವತಾರಾಧನೆ ಮಾಡಬೇಕಾದ್ರೆ ಕಲಶವನ್ನೇ ಇಟ್ಟೇ ಪೂಜೆ ಪುನಸ್ಕಾರ ಉತ್ತರ ಪ್ರಾಂತದಲ್ಲಿ ಮಾಡ್ತಿದ್ರು. ಆದ್ರೆ ಈ ನಡುವೆ ಯಾರೂ ಮಾಡ್ತಾ ಇಲ್ಲ. ಆದ್ರೆ ದೀಪವನ್ನ ಹಚ್ಚೇ ಮಾಡ್ತಕ್ಕಂಥ ವಿಧಾನ ಯಾರಿಗೆ? ದೇವರುಗಳಿಗೆ. ಮನುಷ್ಯರಿಗಾದ್ರೆ ದೀಪವನ್ನ ಹಚ್ಚಿ ಮಾಡಬಾರ್ದು. ದೀಪವನ್ನ ತುಪ್ಪದ ದೀಪ ಹಚ್ಚಿ ಮಾಡೋದು ದೇವರುಗಳಿಗೆ ಮಾತ್ರ. ಅಲ್ಲಿ ಕಲಶವನ್ನ ವಿಸರ್ಜನೆ ಅಂತಕ್ಕಂಥದ್ದು, ಕಲಶದಲ್ಲಿ ನೀರಿಲ್ಲದೆ ಇರತಕ್ಕಂಥದ್ದು, ಅದರಲ್ಲಿ 2 ಎಲೆ ಹಾಕಬಾರ್ದು, 5 ವಿಳೆದೆಲೆನ ಹಾಕಬೇಕು. ಲಕ್ಷ್ಮಿಯ ಸಂಕೇತ. ಲಕ್ಷ್ಮೀ ನಾರಾಯಣ ಸಂಗಮ ಹೇಗಾಗಿದೆ? ಮಧ್ಯದಲ್ಲಿ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡತೆ. ಆ ಕಲಶ ಅಂದ್ರೆ ಪರ್ವತಾಕಾರದಲ್ಲಿ ಒಂದು ಸಂಕಲ್ಪ, ಒಂದು ಮೈಂಡ್ ಅನ್ನ ನಾವು ಸೆಟಪ್ ಮಾಡ್ಕೊಳಕ್ಕೆ ಇದೇ ಭಾವನೆ ಅಂತ. ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ವಿಷ್ಣು ಪತ್ನಿ ನಮಸ್ತುಭ್ಯಂ. ಆ ಲಕ್ಷ್ಮಿಯನ್ನ ನಾರಾಯಣನ್ಗೆ ಸೇರಿಸಿ ದೀಪನ ಬೆಳಗಿ ಲಕ್ಷ್ಮೀನಾರಾಯಣ ಸಮೇತವಾಗಿರ್ತಕ್ಕಂಥ 2 ದೀಪಗಳ ಆರತಿಯನ್ನು ನಾವು ಎತ್ತಾ ಇದ್ದೀವಿ.
ಪರಿಪೂರ್ಣವಾಗಿ ಕುಂಭ ಅಂದ್ರೆ ಪೂರ್ಣ ಕುಂಭ. ಎಷ್ಟು ತೆಗಿತಾ ಇರ್ತೀವೋ ಅಷ್ಟು ಅಭಿವೃದ್ಧಿ ಆಗ್ತಾ ಇರುತ್ತೆ. ಅದಕ್ಕೆ ಅಂಥ ಕಲಶದಲ್ಲಿ ನೀರಿಲ್ಲದೆ ನೀವು ಮಾಡಿದ್ರೆ ಒಣಗೋಗಿದ್ದ ಜೀವನ ಸಂಸಾರದಲ್ಲಿ ವ್ಯಯ. ಅದಕ್ಕೋಸ್ಕರ ಹಾಗೆ ಮಾಡಬಾರ್ದು, ಪೂರ್ಣವಾಗಿ ಹೀಗೆ ಮಾಡಬೇಕು ಅಂತ ಮುಖಾಂತರವಾಗಿ ತಿಳಿಸ್ತೇನೆ.